ಬಿಕೆ ಹರಿಪ್ರಸಾದ್ ಅವರ ಇದೇ ಹೇಳಿಕೆಯೇ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡೋದು ಆರ್ಎಸ್ಎಸ್ ನವರು ಮಾತ್ರನಾ ಅನ್ನುವಂತಹ ಪ್ರಶ್ನೆ. ಆರ್ಎಸ್ಎಸ್ ನ ಮಧ್ಯೆ ಗಣೇಶ ಹಬ್ಬವನ್ನ ಎಳೆದು ತಂದಿದ್ದು ಎಷ್ಟರ ಮಟ್ಟಿಗೆ ಸರಿ? ಬೇರೆ ಧರ್ಮಗಳ ಪ್ರಾರ್ಥನಾ ಮಂದಿರವನ್ನ ಉಲ್ಲೇಖಿಸಿ ಟೀಕೆ ಮಾಡ್ತಾರೆ ಇವರು. ಸಂಘ ಪರಿವಾರದ ಜೊತೆಗೆ ಗಣೇಶ ಮೆರವಣಿಗೆಯ ಟಾರ್ಗೆಟ್. ಹಿಂದೂ ಧರ್ಮದ ಆಚರಣೆಯ ಬಗ್ಗೆ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡೋದು ಆರ್ಎಸ್ಎಸ್ ನವರು ಮಾತ್ರನಾ? ಆರ್ಎಸ್ಎಸ್ ಅವರನ್ನ ಟೀಕಿಸುವಂತಹ ಬರದಲ್ಲಿ ಹಿಂದೂ ಸಂಪ್ರದಾಯವನ್ನ, ಹಿಂದೂ ಆಚರಣೆಯನ್ನ, ಗಣೇಶ ಹಬ್ಬವನ್ನ ಟೀಕಿಸುವಂತಹ ಕೆಲಸ ಬಿಕೆ ಹರಿಪ್ರಸಾದ್ ಅವರ ಕಡೆಯಿಂದ ಆಗಿದೆ. ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ, ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ, ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ, ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಿಜೆಪಿ ಆರೋಪಿಸ್ತಾ ಇರುವಂತಹದ್ದು ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಮತ್ತೊಂದು ಸಮುದಾಯವನ್ನ ಓಲೈಕೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಈಗ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಹೆಚ್ಚಾಗಿ ಟಾರ್ಗೆಟ್ ಆರ್ಎಸ್ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗಣೇಶೋತ್ಸವವನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾತನಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಬಿಜೆಪಿಗರು ಮಾಡ್ತಾ ಇರುವಂತಹ ಆರೋಪವನ್ನ ಇವರು ಪುಷ್ಟೀಕರಿಸ್ತಾ ಇದ್ದಾರಾ ಹೇಳಿಕೆಯ ಮೂಲಕ ಅಂತ? ಪ್ರೇಮ್ ನೋಡಿ, ಮುಖ್ಯವಾಗಿ ಇವತ್ತು RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದೊಡ್ಡ ಸಂಘರ್ಷ ಏರ್ಪಟ್ಟಿರುವಂಥದ್ದು. RSS ನ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ದೊಡ್ಡ ಪ್ರಮಾಣದಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಮಾತನಾಡಿದ್ರು. ಮುಖ್ಯವಾಗಿ RSS ಅನ್ನುವಂಥದ್ದು ಒಂದು ನೋಂದಣಿ ಆಗದಂತಹ ಸಂಸ್ಥೆ ಆಗಿರುವಂಥದ್ದು. 100 ವರ್ಷಗಳು ಕಳೆದರೂ ಕೂಡ ಈವರೆಗೂ ಕೂಡ ಸಂವಿಧಾನದ ಅಡಿಯಲ್ಲಿ RSS ಸಂಘಟನೆ ಎಲ್ಲೂ ಕೂಡ ನೋಂದಣಿ ಆಗಿಲ್ಲ. ಪ್ರತಿ ಬಾರಿಯೂ ಕೂಡ RSS ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಕ್ಷಮಾಪಣೆಯನ್ನ ಕೇಳುವ ಮೂಲಕ ಅದು ಮತ್ತೆ ಆ ಬ್ಯಾನ್ ಅನ್ನ ರದ್ದುಪಡಿಸುವಂತ ಕೆಲಸವನ್ನ ಸರ್ಕಾರದ ಮೂಲಕ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ಕೂಡ ಅಧಿಕೃತ ನೋಂದಣಿ ಆಗದೆ ಸಮಾಜದಲ್ಲಿ ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಗಣೇಶ ಮೆರವಣಿಗೆ ಅಂತ ಸಂದರ್ಭದಲ್ಲಿ ಡಿಜೆ ಹಾಕೊಂಡು ಎಣ್ಣೆ ಕುಡ್ಕೊಂಡು ಮಸೀದಿ ಮತ್ತೆ ಚರ್ಚ್ಗಳ ಮುಂದೆ ನೃತ್ಯವನ್ನ ಮಾಡ್ತಾರೆ. ಇದು ಯಾವ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅವ್ರು ಎತ್ತಿರುವಂತದ್ದು. ನೋಡಿ, RSS ಮುಖ್ಯವಾಗಿ ಅದೊಂದು ರಾಜಕೀಯ ಸಂಘಟನೆ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ಕೊಳ್ಳುತ್ತೆ. RSS ಏನು ಸ್ಪಷ್ಟವಾಗಿ ಒಂದು ಸಾಂಸ್ಕೃತಿಕ ಧಾರ್ಮಿಕ ಸಂಘಟನೆ ಆಗಿರುವಂತದ್ದು. RSS ದೇಶಭಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗೃತ ಮೂಡಿಸುವಂತ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ಸಮಾಜದಲ್ಲಿ ದ್ವೇಷ ಬಿತ್ತುವಂತ ಕೆಲಸವನ್ನ, ಅದಕ್ಕೆ ಕೆಲವೊಂದಿಷ್ಟು ಹಿಂದೂ ಹಬ್ಬ ಆಚರಣೆಗಳನ್ನ ಕೂಡ ಬಳಸ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆ ಅಂತ ಸಂದರ್ಭದಲ್ಲಿ ಡಿಜೆ ಅನ್ನ ಹಾಕೊಂಡು ಎಣ್ಣೆಯನ್ನ ಕುಡಿಯೋ ಮೂಲಕ ಈ ಒಂದು ಮಸೀದಿ ಮತ್ತೆ ಚರ್ಚ್ಗಳ ಮುಂದೆ ನೃತ್ಯವನ್ನ ಮಾಡ್ತಾರೆ. ಈ ಮೂಲಕ ಸಮಾಜದಲ್ಲಿ ದ್ವೇಷ ಹರಡುವಂತ ಕೆಲಸವನ್ನ RSS ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರೇಮ್, ಶಬೀರ್, ಬಿಕೆ ಹರಿಪ್ರಸಾದ್ ಅವರು RSS ಬಗ್ಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಇದೇ ಮೊದಲಲ್ಲ. ಈ ಹಿಂದೆ ಮೊನ್ನೆ ಅಷ್ಟೇ RSS ನ ತಾಲಿಬಾನ್ಗೂ ಕೂಡ ಹೋಲಿಕೆ ಮಾಡಿದ್ರು ಇವರು. ಬಟ್ ಅದು ರಾಜಕೀಯ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಬಟ್ ಗಣೇಶೋತ್ಸವದಲ್ಲಿ ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ಕೇವಲ RSS ನವರು ಮಾತ್ರ ಅಲ್ವಲ್ಲ. ಗಣೇಶೋತ್ಸವವನ್ನು ಮಾಡುವಂಥದ್ದು ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನು ಬಿಕೆ ಹರಿಪ್ರಸಾದ್ ಕೊಟ್ರ ಈ ಮೂಲಕ ಅಂಥೇಳಿ. ಪ್ರೇಮ್ ನೋಡಿ, ಇದಕ್ಕೆ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು. ಯಾಕಂದ್ರೆ ಅವರು RSS ಉಲ್ಲೇಖವನ್ನ ಮಾಡ್ತಾ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇವರು ಇಡೀ ಎಲ್ಲ ಆಚರಣೆಯನ್ನ ಒಗ್ಗೂಡಿಸ್ಕೊಂಡು ಹೇಳಿದ್ರ ಅಥವಾ RSS ನ ಟಾರ್ಗೆಟ್ ಮಾಡುವಂತಹ ದೃಷ್ಟಿಯಿಂದ ಹೇಳಿದ್ರ? ಯಾಕೆಂದ್ರೆ ಕೆಲವೊಂದಿಷ್ಟು ಗಣಪತಿ ಸಂಘಟನೆಗಳೇನಿರ್ತವೆ ಅವುಗಳು VHP ಸೇರಿದಂತೆ RSS ನ ಬೇರೆ ಬೇರೆ ಅಂಗ ಸಂಸ್ಥೆಗಳ ಮೂಲಕವೂ ಕೂಡ ಆಯೋಜನೆ ಆಗುತ್ತೆ. ಸೊ ಅಂತಹ ಸಂಘಟನೆಗಳು ಗಣೇಶೋತ್ಸವನ ಮಾಡಿದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ, ಡಿಜೆಗಳನ್ನ ತರಿಸಲಾಗುತ್ತೆ, ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತೆ.
ಕೇವಲ ಅದನ್ನ ಮಾತ್ರ ಅವರು ಟಾರ್ಗೆಟ್ ಮಾಡ್ಕೊಂಡು ಹೇಳಿದ್ರ ಅಥವಾ ಇಡೀ ಗಣೇಶೋತ್ಸವವನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳಿದ್ರ ಅನ್ನುವಂಥದ್ರ ಬಗ್ಗೆ ಖುದ್ದು ಹರಿಪ್ರಸಾದ್ ಅವರೇ ಸ್ಪಷ್ಟಪಡಿಸಬೇಕಾಗತ್ತೆ. ಆದ್ರೆ ಒಂದಂತೂ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಗಣೇಶೋತ್ಸವ ಅನ್ನುವಂಥದ್ದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ. ಈ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಲ್ಲ ಭಾರತೀಯರನ್ನ ಒಗ್ಗೂಡಿಸುವಂತ ಒಂದು